ಕೆಂಪೇಗೌಡರ ಪ್ರತಿಮೆಯನ್ನು ಸಕಲೇಶ್ವರ ಸ್ವಾಮಿ ದೇವಸ್ಥಾನದ ಬಳಿ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಮೊದಲಿಗೆ ಗ್ರಾಮದೇವತೆ ಶ್ರೀ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಮಂಗಳಾರತಿ ಹಾಗೂ ಈಡುಗಾಯಿ ಹಾಕುವ ಮೂಲಕ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನೂರಾರು ಸಂಖ್ಯೆಯಲ್ಲಿ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು, ವೀರಶೈವ ಮುಖಂಡರು, ದಲಿತ ಮುಖಂಡರು, ಮುಸ್ಲಿಂ ಮುಖಂಡರು ಸೇರಿದಂತೆ ಇತರ ಎಲ್ಲ ವರ್ಗದ ಜನರು ಅದ್ದೂರಿಯಾಗಿ ಸ್ವಾಗತಿಸುವ ಮೂಲಕ ಮೆರವಣಿಗೆಯಲ್ಲಿ ಸಾಗಿ ವಾದಿಗೋಷ್ಠಿಗೆ ಹೆಜ್ಜೆ ಹಾಕುವ ಮೂಲಕ ಅಂಬೇಡ್ಕರ್ ಪ್ರತಿಮೆಗೆ ಹಾಗೂ ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಪ್ರತಿಷ್ಠಾಪನೆಗೊಳ್ಳಲಿರುವ ಸ್ಥಳಕ್ಕೆ ಮೆರವಣಿಗೆಯಲ್ಲಿ ತರಲಾಯಿತು. ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಎಚ್.ಎಂ. ವಿಶ್ವನಾಥ್ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಸಕಲೇಶಪುರಕ್ಕೆ ಆಗಮಿಸುವ ವೇಳೆಯಲ್ಲಿ ಎಲ್ಲ ಜನರು ಅದ್ದೂರಿಯಾಗಿ ಸ್ವಾಗತ ಮಾಡುವ ಮೂಲಕ ಬರಮಾಡಿಕೊಂಡ ಸಂದರ್ಭದಲ್ಲಿ ಎಲ್ಲರಿಗೂ ಅಭಿನಂದನೆ ತಿಳಿಸಿದ ಅವರು, ನಮಗೆ ಬುದ್ಧ, ಬಸವ, ಅಂಬೇಡ್ಕರ್ ಹಾಗೂ ಹೇಮಾವತಿಯ ಆಶೀರ್ವಾದವಿದ್ದು ಈ 4 ಪ್ರತಿಮೆಗಳು ಸಕಲೇಶಪುರದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದು, ಅದೇ ರೀತಿ ಈ ನಾಡನ್ನು ಕಟ್ಟಿದ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಇಂದು ಶ್ರೀ ಆದಿಚುಂಚನಗಿರಿಯ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ಪೂಜೆ ಸಲ್ಲಿಸುವ ಮೂಲಕ ಕೆಂಪೇಗೌಡರ ಪ್ರತಿಮೆ ಪುರ ಪ್ರವೇಶ ಮಾಡಿದ್ದು, ಸಕಲೇಶಪುರದ ಎಲ್ಲ ಸಮುದಾಯದ ಜನರು ಅದ್ದೂರಿಯಾಗಿ ಸ್ವಾಗತಿಸಿ ಗ್ರಾಮದೇವತೆ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ರಾಜಬೀದಿಯಲ್ಲಿ ಮೆರವಣಿಗೆಯ ಮೂಲಕ ಪ್ರತಿಷ್ಠಾಪನೆ ಸ್ಥಳಕ್ಕೆ ತರಲಾಗುವುದು. ಫೆಬ್ರವರಿ 13ರಂದು ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಲೋಕಾರ್ಪಣೆಗೊಳ್ಳಲಿದ್ದು, 14 ಹಾಗೂ 15ರಂದು ಶ್ರೀಮಠದ ವತಿಯಿಂದ ಕಾಲೇಜು ಹಾಗೂ ಶಾಖಾ ಮಠ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿದ್ದು, ಈ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲರೂ ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಸಂಘ, ವೀರಶೈವ ಸಂಘ, ಬ್ರಾಹ್ಮಣ ಸಂಘ, ಎಲ್ಲ ಜನಾಂಗದ ಎಲ್ಲ ವರ್ಗದ ಜನರ ಸಂಘಟನೆಗಳು ಇಲ್ಲಿದೆ. ಇದರ ಆಶೀರ್ವಾದಕ್ಕೆ ರಕ್ಷಣೆಯಾಗಿ ಪಶ್ಚಿಮ ದಿಕ್ಕಿನಲ್ಲಿ ಕೆಂಪೇಗೌಡ ನಿಂತಿರ್ತಾನೆ. ನಮಗೆ ರಕ್ಷಣೆ ಕೊಡ್ತಾನೆ, ಜೊತೆಗೆ ಭವಿಷ್ಯಕ್ಕೂ ಕೂಡ ರಕ್ಷಣೆ ಕೊಡ್ತಾನೆ ಅಂತೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡಿದು ಮಠದಿಂದ ಹೊರಟ್ವಿ, ಚಂದ್ರಾಪಟ್ಟಣ ಮಾರ್ಗ ಬಂದ್ವಿ. ನಾವು ಇಲ್ಲಿಗೆ ಬರಬೇಕಾದ್ರೆ ಕನಿಷ್ಠ ನಾವು 12 ಗಂಟೆಗಳ ಕಾಲ ಬೆಳಗ್ಗೆಯಿಂದ ನಾವು ಪ್ರಯಾಣ ಮಾಡಿದ್ದೀವಿ. 12 ಗಂಟೆಗಳ ಕಾಲ ಇನ್ನೂ ಕೂಡ ಇದು ಆರಿಲ್ಲ, ಬತ್ತಿಲ್ಲ. ಅಂದರೆ ಜನರ ಭಾವನೆ ಆಗಿದೆ. ಅದರಿಂದ ನಾವು ಇವತ್ತು ಅದನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ಉದ್ಘಾಟನೆ 14ನೇ ತಾರೀಕು ಫೆಬ್ರವರಿಯಲ್ಲಿ ನಡೀತದೆ. 15ನೇ ತಾರೀಕು ಒಂದು ಅತ್ಯುತ್ತಮವಾದಂಥ ಕೃಷಿ ಮೇಳ ನಡೀತದೆ. ಸ್ವಾಮೀಜಿಯವರ ಆಶೀರ್ವಾದದಿಂದ ಒಂದು ಕೃಷಿ ಮೇಳ ನಡೀತದೆ. ಅದಕ್ಕೆ ಅನೇಕ ತಜ್ಞರು ಬರ್ತಾರೆ. ಮಧ್ಯಾಹ್ನ ಮೇಲೆ ಧಾರ್ಮಿಕ ಸಭೆ ಇರ್ತದೆ. ಎಲ್ಲದಕ್ಕೂ ಕೂಡ ತಾವು ಭಾಗವಹಿಸಿ, ಇದು ಮನುಷ್ಯ ಜನರ ಒಂದು ಸಂಘಟನೆ ಅಂತ ಹೇಳಿ ನನಗೆ ಇವತ್ತು ನಮ್ಮ ಸಂಘಟನೆಗೆ ಈ ಹೋರಾಟಕ್ಕೆ ಇದೊಂದು ಚಳವಳಿ ಇದೊಂದು ಚಳವಳಿ ಅಂತ ನಾನು ಭಾವಿಸ್ತೇನೆ. ಇದಕ್ಕೆ ಬೆಂಬಲ ಕೊಟ್ಟಂಥ ಎಲ್ಲ ಜನರು, ವಿಶೇಷವಾಗಿ ಸಕಲೇಶಪುರ ತಾಲೂಕಿನ ನಗರದ ಮತ್ತು ಹಳ್ಳಿಯ ನಾಗರಿಕರಿಗೆ ಮತ್ತು ಎಲ್ಲ ಸಂಘಟನೆಗರಿಗೆ ನಾನು ವಂದಿಸಿ ನಿಮ್ಮೆಲ್ಲರ ಸಹಕಾರ ಮುಂದೆ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ. ಧನ್ಯವಾದಗಳು. ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ಬಸವಣ್ಣವರಿಗೆ, ಅಂಬೇಡ್ಕರ್ ಅವರಿಗೆ. ಈ ಸಂದರ್ಭದಲ್ಲಿ ಮಲೆನಾಡು ವೀರಶೈವ ಸಮಾಜದ ಅಧ್ಯಕ್ಷ ಧರ್ಮರಾಜ್, ಕಾರ್ಯದರ್ಶಿ ಎಡ್ಡಳ್ಳಿ ಆರ್ ಮಂಜುನಾಥ್, ಪ್ರತಿಮೆ ದಾನಿಗಳು ಹಾಗೂ ಸಮಾಜ ಸೇವಕರಾದ ಪ್ರತಾಪ್ ಗೌಡ ಬಾಚಳ್ಳಿ, ಕಾಂಗ್ರೆಸ್ ಅಧ್ಯಕ್ಷ ಬೈರಮುಡಿ ರಾಮಚಂದ್ರು, ಸುಪ್ರದೀಪ್ ಯಜಮಾನ್, ಸಚಿನ್ ಪ್ರಸಾದ್, ಡಿಸಿ ಸಣ್ಣಸ್ವಾಮಿ, ನಂದಿಕೃಪಾ ದೇವರಾಜ್, ಜೈಮಾರುತಿ ದೇವರಾಜು, ಸಾಬಾ ಭಾಸ್ಕರ್, ಮುಸ್ಲಿಂ ಮುಖಂಡರಾದ ಇಬ್ರಾಹಿಂ ಯಾದ್ಗರ್, ಕೊಲ್ಲಳ್ಳಿ ಸಲೀಂ, ಹಿಂದೂ ಮುಖಂಡ ರಘು ಇತರರು ಇದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.